ಹೆಲೋ ಆಲ್, ಇಟ್ಸ್ ಅ ದೀಪಾವಳಿ ವ್ಲಾಗ್. ನನಗೆ ಗೊತ್ತು ದೀಪಾವಳಿ ಆಗಿ 1 ವೀಕ್ ಆಯಿತು, ಆದರೂ ಈ ವಿಡಿಯೋ ಪೋಸ್ಟ್ ಮಾಡಬೇಕು ಅನ್ನಿಸ್ತು. ಬೆಂಗಳೂರಲ್ಲಿ ಎಲ್ಲರೂ ಕ್ಯಾಲೆಂಡರ್ ಪ್ರಕಾರ ದೀಪಾವಳಿ ಆಚರಿಸ್ತಾರೆ, ಆದರೆ ವಿಲೇಜ್ ಸೈಡ್ ಅಮಾವಾಸ್ಯೆ ಕಳೆದು ಮಾರನೇ ದಿವಸನೇ ಹಬ್ಬ. ಆಲ್ಮೋಸ್ಟ್ ಎಲ್ಲರೂ ಹಬ್ಬ ದಿವಸ ಹಿರಿಯವ್ರಿಗಾಗಿ ಎಡೆ ಕೂಡ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಎಡೆ ಇಡೋಕ್ಕೋಸ್ಕರ 2-3 ಡೇಸ್ ಹಿಂದೆಯಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡಿಕ್ಕಿರ್ತೀವಿ. ಒಬ್ಬಟ್ಟು, ಕರ್ಜಿಕಾಯಿ ಆ ಥರ 5 to 6 ಐಟಮ್ಸ್ ರೆಡಿ ಮಾಡ್ತೀವಿ. ಎಲ್ಲವನ್ನೂ ನಾನು ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಹಬ್ಬದ ದಿವಸ ಪೂಜೆಗೆ ಎಡೆ ಇಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ಪೂಜಾ ರೂಮ್ ಕೂಡ ನಾವು ಎಲ್ಲ ರೆಡಿ ಮಾಡ್ಕೊಂಡಿಕ್ಕಿದ್ವಿ. ಐ ನೋ ಆಲ್ಮೋಸ್ಟ್ ಎಲ್ಲರಿಗೂ ಇವೆಲ್ಲ ಗೊತ್ತಿರುತ್ತೆ, ಬಟ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಹಬ್ಬದ ದಿವಸ ಸಿಹಿ ಊಟನೇ ರೆಡಿ ಮಾಡಿದ್ದು, ದೋಸೆ ಮಾಡ್ತಿದ್ದೆ ನಾನು. ಆ್ಯಂಡ್ ಫೈನಲಿ ನಾವು ಎಡೆ ಎಲ್ಲ ಇಕ್ಕಿದ್ವಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ, ಈ ಥರನೇ ಎಡೆ ಇಡೋದು ನಮ್ಮೂರಲ್ಲಿ. ಆಮೇಲೆ ನಾವು ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ದಿ ನೆಕ್ಸ್ಟ್ ಡೇ ನಾವು ಪಟಾಕಿ ಹೊಡೆದ್ವಿ. ದೀಪಾವಳಿ ಅಂದಮೇಲೆ ದ ಫೆಸ್ಟಿವಲ್ ಆಫ್ ಲೈಟ್ ಆ್ಯಂಡ್ ಸೌಂಡ್ ಅಲ್ವಾ. ಸೊ ಪಟಾಕಿ ಹೊಡೆದ್ಮೇಲೆ ಒಂದು ಫೆಸ್ಟಿವ್ ವೈಬ್ ಬಂತು. ಸೊ ಇಷ್ಟೇ, ಎಲ್ಲರಿಗೂ ಬಿಲೇಟೆಡ್ ಹ್ಯಾಪಿ ದಿವಾಲಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.